ಒಳ್ಳೆ ಕ್ಲಿಪ್ ಮಾಡಿದ್ದೆ ಗುರು. ಮೇಲೆ ಏನು ಮಾಡ್ತೀಯ, ಆ ಬಟನ್ ಪ್ರೆಸ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ. ಮತ್ತೆ ಸೀತೆ ವಿಶ್ರಾಂತಿ ಪಡೆದಂಥ ಜಾಗ. ಈಗ ನಾವು ಮೇಲೆ ಹತ್ತಿರೋದೆ ಈ ಕಡೆ ಉಲ್ಟಾ. ವೆಲ್ಕಮ್ ಬ್ಯಾಕ್ ಎಲ್ಲರೂ, ಹೇಗಿದ್ದೀರಾ ಗುರು? ನಾನಂತರೂ ಸಖತ್ತಾಗಿದ್ದೀನಿ. ಅಯ್ಯೋ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಇವಾಗ ನಾವು ಬಂದಿರೋ ಪ್ಲೇಸ್ ಯಾವುದಪ್ಪ ಅಂದರೆ ರಾಮದೇವ್ರ ಬೆಟ್ಟ ಅಂತ. ಈ ರಾಮದೇವ್ರ ಬೆಟ್ಟ ಎಲ್ಲಿದೆ ಅಂದರೆ ರಾಮನಗರ ಜಿಲ್ಲೆಯಲ್ಲಿದೆ. ಓಕೆ, ಅಲ್ಲಿ ನೀವು ಬಂದರೆ ದೊಡ್ಡದಾಗಿ ಒಂದು ಆಂಜನೇಯಂದು ಮೂರ್ತಿ ಕಾಣಿಸುತ್ತೆ. ಅಲ್ಲಿಂದ ಒಳಗಡೆ ಬಂದರೆ ನೀವು ಈ ಪ್ಲೇಸ್ ಸಿಗುತ್ತೆ. ಓಕೆ, ಆ ಪ್ಲೇಸ್ ಹತ್ರ ಬಂದಾಗ ಹೇಳ್ತೀನಿ, ಸ್ವಲ್ಪ ಇಂಟ್ರಕ್ಷನ್ ಕೊಟ್ಬಿಡ್ತೀನಿ. ಏನಂದರೆ ಈ ರಾಮದೇವ್ರ ಬೆಟ್ಟ ಅಂತ ಯಾಕೆ ಹಿಂಗೆ ಆಗುತ್ತೆ ಅಂದರೆ ಸುಗ್ರೀವ ಅವರ ರಾಜ್ಯಕ್ಕೆ ಒಯ್ಬೇಕಾದಂಥ ಆ ಮೂರ್ತಿನ ಇಲ್ಲಿ ಇಡ್ತಾನೆ. ಅದು ಯಾಕೆ ಅಂತ ಹೇಳ್ತೀನಿ ಬನ್ನಿ. ಒಳಗಡೆ ಹೋಗಬೇಕು ಅಂದರೆ ಟಿಕೆಟ್ ತೊಗೋಬೇಕು. 20 ರೂಪಾಯಿ ಟಿಕೆಟ್ ಇದೆ ಒಳಗಡೆ, ಎಂಟ್ರೆನ್ಸ್ ಫೀಸ್ ಅಂತ ಹೇಳಿ ತೊಗೊತಾರೆ. ಈಗ ನಾವು ಟಿಕೆಟ್ ತೊಗೊಂಡಿದ್ದು ಆಯಿತು. ಈಗ ಮುಂದೆ ಹೋಗುವ ಬನ್ನಿ. ಹಿಂಗೆ ಮುಂದೆ ನೀವು ಹೋದರೆ ಒಳಗಡೆ ಕಾಲು ಇಟ್ಕೊಂಡು ಲೆಫ್ಟ್ ಸೈಡು ಗಣೇಶ ಗುಡಿ ಇದೆ, ರೈಟ್ ಸೈಡು ಆಂಜನೇಯನ ಗುಡಿ ಇದೆ. ಆ ಗುಡಿ ಅಂದರೆ ಆ ಕಲ್ಲಲ್ಲೇ ಮೂಡಿ ಬಂದಂಥ ಪ್ರತಿಮೆ ಅದು. ಓಕೆ, ಹಾಗೆ ನಾವು ನಡ್ಕೊಂತ ಮುಂದೆ ಹೋದರೆ ಸ್ಟಾರ್ಟಿಂಗ್ಗೆ ಕಾಣೋದು ನಿಮಗೆ ಆಂಜನೇಯಂದು ವಿಗ್ರಹ ಕೆತ್ತಿರೋದು. ಓಕೆ, ಇದಕ್ಕೆ ಕೈ ಮುಗಿದ್ಬಿಟ್ಟು ಮತ್ತೆ ಮುಂದೆ ನಾವು ಹೋಗುವ. ಮೇಲೆ ಹೋಗ್ತಾ 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 ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ. ಸ್ಟಾರ್ಟಿಂಗ್ಗೆ ಸ್ಲಿಪ್ಪರ್ ಹಾಕ್ಯಂದ್ರೆ ಒಳಗೆ ಬರ್ಬೋದು. ಟ್ರೆಕ್ಕಿಂಗ್ ಇದೆ ಅಂತ ಮೇಲೆ ಪೂರ್ತಿ ಹೋಗ್ತಾ ಹೋಗ್ತಾ ಸ್ಟಾರ್ಟಿಂಗ್ ನೀವು ನೋಡ್ತಿರೋದು ಇದು ಮೆಟ್ಲು ಈ ಥರ ಇದೆ. ಹತ್ಕೊಂಡು ಹೋಗುವ ಬನ್ನಿ. ಅಲ್ಲಿ ಹತ್ತುತ್ತಿರುವಾಗ ಶಿವನ ದರ್ಶನ ಆಗುತ್ತೆ. ಅಲ್ಲಿಗೆ ಕೈ ಮುಗಿದ್ಬಿಟ್ಟು ಹಂಗೆ ಮುಂದೆ ದರ್ಶನ ಮಾಡುವ ಬನ್ನಿ. ತೇಗ್ತಿದ್ದೀನಿ ಅಂತ ಅಲ್ಲಿಂದ ನಡ್ಕೊಂಬಂದು ಉಸಿರೇ ಬರ್ತಿಲ್ಲ ಗುರು, ಅಷ್ಟೊಂದು ದಮ್ ಹತ್ಬಿಟ್ಟಿದೆ. ಕೆಳಗಿದ್ದ ಮೇಲೆ ಬರೋಕ್ಕಂದ್ರೆ ನೋಡಿ, ಆಗಿನ ಕಾಲದಲ್ಲಿ ಎಲ್ಲ ರಾಜರು ನಿಧಿಗಳು ಬಚ್ಚಿಡ್ತಾರೆ ಅಂತಾರಲ್ಲ, ಹಂಗೇನಾದರೂ ಇದ್ದರೆ ನೋಡಿದ್ರಲ್ಲ ಅಲ್ಲಿ ಕಾಣಿಸ್ತಿದೆಯಲ್ಲ. ಅವಾಗ ಮಾಡಲಿಲ್ಲ ಅಂದರೆ ನಾವು ಬರೋದು ವೇಸ್ಟ್. ಇಲ್ಲಿಂದ ನೋಡಿ ಹೆಂಗೆ ಕಾಣಿಸುತ್ತೆ ಅಂತ ಯಾರಾದರೂ ನೋಡಿದ್ರೆ ನಿಮಗೆ ಯಾರು ತೋರಿಸಿರೋಕ್ಕಿಲ್ಲ ಅಂಥ ಪ್ಲೇಸ್ನ ನಿಮಗೆ ತೋರಿಸ್ತೀನಿ ನೋಡಿ. ನಿಜವಾಗ್ಲೂ ಏನು ಅದನ್ನು ವರ್ಣನೆ ಮಾಡೋಕ್ಕಾಗ್ತಿಲ್ಲ ಗುರು, ಯಾವ ಥರ ಪ್ಲೇಸ್ ಕಾಣ್ತಿದೆ ಅಂದರೆ. ಇನ್ನು ಮೇಲೆ ಹೋಗಿಲ್ಲ ನಾನಿನ್ನು, ಸ್ವಲ್ಪ ಕೆಳಗಿರೋದು. ಇಲ್ಲಿಂದ ನೋಡಿ ಹೆಂಗೆ ಕಾಣಿಸ್ತಿದೆ ಅಂತ. ಅಲ್ಲಿಂದ ನೋಡಿ ಫುಲ್ಲು ವ್ಯೂ ಪಾಯಿಂಟ್. ನಿಜ ಮಾತ್ರ ಗುರು, ಸೈಕಾಗಿ ಕಾಣಿಸ್ತಿದೆ. ಅಲ್ಲಿ ನೋಡಿ, ಅಲ್ಲೊಬ್ರು ಹೋಗ್ತಿದ್ದಾರಲ್ವ, ಕಾಣಿಸ್ತಿದೆ ಅನ್ಕೊತೀನಿ. ಅಲ್ಲಿಂದ ಅದು ಯಾವ ಬಾಗಿಲು ಅಂತ ಗೊತ್ತಿಲ್ಲ. ಹಾಗೆ ನೇರವಾಗಿ ನಡ್ಕೊಂಡು ಹೋದರೆ ಅಲ್ಲೊಂದು ಗುಡಿ ಇದೆ. ಆ ಗುಡಿ ನಾವು ಈಗ ಹೋಗ್ಬೇಕಾಗಿರೋದೆಲ್ಲ ಅಂದರೆ ಪೂರ್ತಿ ಮೇಲೆ ಹೋಗ್ಬೇಕು, ಅದೇ ಆ ಕಡೆ ಹೋಗ್ಬೇಕು. ಹಂಗಂದ್ರೆ ಕಾಣಿಸ್ತಿದೆ, ಅಲ್ಲಿವ್ರು ಕಾಣಲ್ಲ. ಇಲ್ಲಿ ನೋಡಿ ವ್ಯೂ ಹೆಂಗಿದೆ ಇಲ್ಲಿಂದ ಪೂರ್ತಿಯಾಗಿ. ಹೌದಾ, ಇವಾಗ ನೀವು ನೋಡ್ತಿದ್ದೀರಲ್ಲ ಹಿಂದೆ ಇರೋದೆ ಅದು ರಾಮ ಮಂದಿರ. ರಾಮ ಮಂದಿರ ಆಗೋಕ್ಕಿಂತ ಮುಂಚೆಗೆ ಒಂದು ಸುಗ್ರೀವ ಏನು ಮಾಡ್ತಾನಂದರೆ ಅವನ ಲಂಕೆಗೆ ತಗೊಂಡು ಹೋಗ್ತಾನೆ. ಅಂದರೆ ಅವನ ಇರೋಂಥ ಜಾಗದಲ್ಲಿ ರಾಮಂದು ಆ ವಿಗ್ರಹ ತೊಗೊಂಡು ಹೋಗ್ಬಿಟ್ಟು ನನ್ನ ರಾಜ್ಯದಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಡು ಹೋಗ್ತಾನೆ. ಹಂಗಾಗಿ ಹೋಗ್ಬೇಕಾದ್ರೆ ಈ ಅರಣ್ಯ ನೋಡ್ತಾನೆ. ಈ ಅರಣ್ಯದಲ್ಲಿ ದೊಡ್ಡ ಅಸುರ ಇರ್ತಾನೆ, ಅವನು ಮುಂದೆ ಹೋಗೋಕ್ಕೆ ಬಿಡ್ತಿರಲ್ಲ. ಹಂಗಾಗಿ ಆ ಮುಂದೆ ಹೋಗೋಕ್ಕೆ ಬಿಡ್ತಿರದೆ ಅವನ ಜೊತೆ ಯುದ್ಧ ಮಾಡೋ ಪರಿಸ್ಥಿತಿ ಬಂದೇ ಬರುತ್ತೆ ಅವನಿಗೆ. ಹಾಗಾಗಿ ಯುದ್ಧ ಮಾಡೋ ಪರಿಸ್ಥಿತಿ ಬಂದಾಗ ಅವನ ಕೈಯಲ್ಲಿದ್ದಂಥ ಆ ವಿಗ್ರಹನ ಕೆಳಗಿಟ್ಬಿಡ್ತಾನೆ. ಕೆಳಗಿಟ್ಟು ಯುದ್ಧ ಮಾಡ್ತಾನೆ. ಯುದ್ಧ ಎಲ್ಲ ಮುಗಿಸು ಯುದ್ಧನ ಗೆದ್ದು ಬಂದಮೇಲೆ ಆ ರಾಮನ ವಿಗ್ರಹನ ತೆಗಿಯೋಕೆ ಹೋಗ್ತಾನೆ. ಅದು ಆದರೆ ಬರ್ತಿರಲ್ಲ. ಹಂಗಾಗಿ ರಾಮನ್ನ ಬೇಡ್ಕೊತಾನೆ. ರಾಮನ ಬೇಡ್ಕೊಂಡ್ಮೇಲೆ ಪ್ರತ್ಯಕ್ಷ ಆಗ್ಬಿಟ್ಟು ಹೇಳ್ತಾನೆ, ಇಲ್ಲ ನಾನು ಇಲ್ಲೇ ಸ್ಥಾಪನೆ ಮಾಡ್ತೀನಿ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ಬಿಟ್ಟು ಆಜ್ಞೆ ಮಾಡಿದಾಗ ಸುಗ್ರೀವ ಇಲ್ಲೇ ರಾಮನ ವಿಗ್ರಹನ ಸ್ಥಾಪನೆ ಮಾಡ್ತಾನೆ. ಈ ಸಣ್ಣದಾದ ಇನ್ನೊಂದು ದಂತಕಥೆ ಏನಪ್ಪ ಅಂದರೆ, ರಾಮ ಮತ್ತು ಸೀತೆ ಅಲ್ಲಿ ವಿಶ್ರಾಂತ ಪಡಿತಿರ್ತಾರೆ. ಆ ಟೈಮಲ್ಲಿ ಒಂದು ಕಾಕಾಸುರ ಎಂಬ ಒಂದು ಪಕ್ಷಿ ಬಂದುಬಿಟ್ಟು ಸೀತೆಗೆ ನಿದ್ದೆ ಬರ್ತಿರಲ್ಲ. ಆ ಟೈಮಲ್ಲಿ ಸೀತೆಗೆ ಕಾಟ ಕೊಡ್ತಿರುತ್ತೆ. ಹಂಗಾಗಿ ರಾಮ ಎದ್ದು ನೋಡಿದಾಗ ಅವು ಫುಲ್ಲು ಸಿಟ್ಟಿನಿಂದ ರಾಮ ನೋಡ್ಬಿಟ್ಟು ಆ ಪ್ರಾಣಿನ ಬಾಣ ಬಿಟ್ಬಿಟ್ಟು ಸಾಯಿಸ್ಬಿಡ್ತಾನೆ. ಹಂಗಾಗಿ ಇಲ್ಲಿ ರಾಮದೇವ್ರ ಬೆಟ್ಟದಲ್ಲಿ ಎಲ್ಲೂ ನೋಡಿದ್ರು ಒಂದು ಕಾಗೆ ಕೂಡ ಕಾಣಲ್ಲ. ಇದು ಒಂದು ದಂತಕಥೆ ಕೂಡ ಅಂತ ಹೇಳ್ತಾರೆ, ಪುರಾತನ ಅಂತಲೂ ಹೇಳ್ತಾರೆ. ಈಗ ನಾವು ಗುಡಿ ಒಳಗೆ ಹೋಗ್ತಿದ್ದೀವಿ, ರಾಮ ಮಂದಿರ ಗುಡಿ ಒಳಗೆ. ಈಗ ದೇವರು ಹೇಳಿದ್ನಲ್ಲ ಆ ವಿಗ್ರಹ ಹೆಂಗಿದೆ ಅಂತ ನೋಡುವ ಬನ್ನಿ. ನಿಮ್ಗೆ ತೋರಿಸಿರೋದಂದರೆ ಯಾರು ವಾಟ್ರ್ ಬಾಟ್ಲಿ ಮತ್ತು ಪ್ಲಾಸ್ಟಿಕ್ ಯಾರು ಎತ್ಕೊಂಬರ್ಬಾರ್ದು ಅಂತ. ಹಾಗೋ ಅಲ್ಲೊಂದು ಸ್ವಲ್ಪ ನಲ್ಲಿ ಮಾಡಿದ್ದಾರೆ ಎಲ್ರಿಗೂ.
ಇನ್ನು ಹೋಗ್ತಾ ಹೋಗ್ತಾ ಟ್ರಕ್ಕಿಂಗ್ ಇನ್ನು ಹೆವಿ ಇದೆ. ಇದು ಇನ್ನು ಸ್ಟಾರ್ಟಿಂಗ್ಗೆ ಬೇರೆ ಬೇರೆ ವ್ಯೂ ಪಾಯಿಂಟ್ ಎಲ್ಲ ಸಿಗುತ್ತೆ ನಿಮಗೆ. ಕನ್ನಡನ ಹಿಂದಿನ ತಮಿಳ ಮಾತಾಡು ಮಾರ ಅದೇನಂತ. ಈ ಕಡೆ ವ್ಯೂ ಪಾಯಿಂಟ್ ಎಲ್ಲ ನೋಡಿದ್ರೆ ವ್ಯೂ ಪಾಯಿಂಟ್ ಮೇಲೆ ಹೋಗುವ. ಅರೆ ಬಾಯ್ ಸಾಬ್ ಏನು ಕಿಕ್ಕು ಇದು ಗುರು. ಮೇಲೆ ಹತ್ತಾ ಇದ್ರೆ ಹೆವಿ ಕಿಕ್ಕು. ನೋಡಿ ಹೆಂಗೆ ಕಾಣಿಸ್ತಿದೆ. ಹೋಗ್ತಾ ಹೋಗ್ತಾ ಮೇಲೆ ಎಲ್ಲ ನಮ್ಮ ರೇಂಜಿಗಿದೆ ಗುರು ಇದು ಕಲ್ಲು. ಇದು ಇನ್ನೂ ಕಮ್ಮಿ ಆಯ್ತು ನನ್ನ ಪ್ರಕಾರ. ಇನ್ನು ಸ್ಟಾರ್ಟಿಂಗ್ ಇದೆ ಮಾರಿ ಹಬ್ಬ. ಜಾಸ್ತಿ ಊಟ ಮಾಡಿಲ್ಲಲ್ವ, ಹಂಗಾಗಿ ಫುಲ್ ಹೊಟ್ಟೆ ಹಸ್ಬಿಟ್ಟಿದೆ. ತಿನ್ನೋಣ ಅಂದ್ಕೊಂಡೆ ಅಂದರೆ ಹೌದಾ. ಈಗ ನೀವು ನೋಡ್ತಿರ್ಬೋದು ಇಲ್ಲಿಂದ ಮೇಲೆ ಸ್ಟಾರ್ಟಿಂಗ್ ಹೇಳಿದಂಗೆ ಆಂಜನೇಯ ಹೆತ್ತಂತ ಪರ್ವತ ಕೂಡ ಅಂತಾರೆ ಇದನ್ನು. ಇದನ್ನು ನೋಡ್ತಿರೋದೆಲ್ಲ. ಬನ್ನಿ ಬನ್ನಿ ಬನ್ನಿ. ಏನು ಕೊಡಬೇಕು? 5 ರೂಪಾಯಿ? ಹಾಂ, ನೀನೇ ಇನ್ಯಾರು ಮತ್ತೆ? ಅಯ್ಯಪ್ಪೋ ದೇವ್ರೆ, ಬರ್ತೀರಾ? ಓಕೆ. ಇಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಗುರು. ಕ್ಯಾಮ್ರಾ ಹಿಡ್ಕೊಂಡು ಹತ್ತೋದೇ ಕಷ್ಟ ಆಯ್ತು. ಅಜ್ಜನ ಸ್ಲಿಪ್ ಆದರೆ ಇಲ್ಲಿಂದ ಯಬ್ಬೋ. ಈಗ ನಾವು ಹತ್ತಂಥ ಜಾಗ ಯಾವುದಪ್ಪ ಅಂದರೆ 90 ಡಿಗ್ರಿ ಸೆಲ್ಸಿಯಸ್ ಪೂರ್ತಿ ಮೇಲೆ ಹೋಗ್ತಾ 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 ಓಕೆ ಇಲ್ಲಿಂದ ಹೋಗೋದೈತಾ. ಇದೇ ಗುರು ಈಗ ರಾಮ ಸೀತೆ ವಿಶ್ರಾಂತಿ ಪಡೆದಂಥ ಜಾಗ. ಈಗ ನಾವು ಮೇಲೆ ಹತ್ತಿರೋದೆ. ಈ ಕಡೆ ಉಲ್ಟಾ ಮೇಲೆ ಈಗ ಹತ್ತಿದೆ ಅಲ್ವಾ. ಹೋಗ್ತಾ ಹೋಗ್ತಾ ಕೈಲೇ ಸಿಗ್ತಿಲ್ಲ. ಯಾಕಡೆ ಕೈ ಹಿಡ್ಕೊಂಡು ಹತ್ಬೇಕು ಗೊತ್ತಾಗ್ತಿಲ್ಲಲ್ಲಪ್ಪ. ಅಯ್ಯಪ್ಪ, ಕೈಲೇ ಸಿಗ್ತಿಲ್ಲ. ನಾನೇ ಚಿಕ್ಕವನಾಗ್ಬಿಟ್ಟಿದ್ದೀನಿ ಇದರಲ್ಲಿ. ಯಾವ ಪುಣ್ಯಾತ್ಮ ಕೆತ್ತಿದ್ನೋ ದೇವ್ರೆ. ಅಯ್ಯಪ್ಪೋ, ಯಪ್ಪ ಅಯ್ಯೋ. ಹಿಂದೆ ನೋಡಿದ್ರೆ ಭಯ ಆಗ್ತಾ ಇದೆ. ಅಯ್ಯೋ, ಪಿಲ್ಲರ ಇಲ್ಲ ನಡಿ. ಪಿಲ್ಲರ ಇಲ್ಲ ಗುರು. ಅಯ್ಯಪ್ಪೋ ಅಯ್ಯ ಅಂತ ಏರ್ ಬಂದೆ ಗುರು. ಇಲ್ಲಿ ನೋಡಿ ಅಷ್ಟಿದೆ. ಅದರಿಂದ ಅದು ಬರ್ಬೇಕಂದ್ರೆ ಸುಮ್ಮನೆ. ಇವಾಗ ನೀವು ನೋಡಿದ್ರಲ್ಲ ಮೇಲೆ ಬಂದಂಥ ಜಾಗ ಇದೆ. ರಾಮ ಸೀತೆ ವಿಶ್ರಾಂತಿ ಪಡೆದಂಥ ಜಾಗ ಇದು. ಇಲ್ಲಿ ಸೂಕ್ಷ್ಮ ಪಕ್ಷಿಗಳು ಕಾಣಿಸುತ್ತೆ ಅಂತ ಗೌರ್ಮೆಂಟ್ ಕಡೆಯಿಂದೆಲ್ಲ ಸೀಲ್ ಹಾಕ್ಬಿಟ್ಟಿದ್ದಾರೆ. ಇದರಲ್ಲಿ ಪ್ಲಾಸ್ಟಿಕ್ ಮತ್ತು ಮುಂತಾದ ವಸ್ತುಗಳನ್ನ ಏನೂ ತೊಗೊಂಬರ್ಬಾರ್ದು ಮೇಲೆ. ಹಂಗಾಗಿ ಗೌರ್ಮೆಂಟ್ ನೋಡಿ ಇಲ್ಲಿಂದ ಯಾವ ಥರ ವ್ಯೂ ಕಾಣಿಸುತ್ತೆ ಅಂತ. ಪ್ಲೇಸು ಎಷ್ಟೊಂದು ಜನ ಬಂದಿದ್ದಾರೆ ಇಲ್ಲೆಲ್ಲ. ಫೈನಲಿ ಈಗ ನೋಡ್ತಿರ್ಬೋದು ಮೋಡ ಕೂಡ ಅಲ್ಲೇ ಅಟ್ಯಾಚ್ಮೆಂಟ್ ಆದ ಥರ ಫೀಲ್ ಬರ್ತಿದೆ. ಇದೇ ಲಾಸ್ಟ್ ವ್ಯೂ ಪಾಯಿಂಟ್ ಕೂಡ ಹೌದು, ಮತ್ತು ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡಿದಂಥ ಪ್ಲೇಸ್ ಕೂಡ ಇದೌದು. ತುಂಬ ಅಂದರೆ ತುಂಬ ಸಖತ್ತಾಗಿದೆ ಮಾತ್ರ. ಈಗ ರಾಮದೇವ್ರ ಬೆಟ್ಟಕ್ಕೆ ಬಂದು ಇಲ್ಲಿ ಎಲ್ಲ ಎಕ್ಸ್ಪ್ಲೋರ್ ಮಾಡೋದಾಗಿದೆ. ಓಕೆ, ಎಲ್ಲ ಕವರ್ ಮಾಡಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.